ಹೀಗೆ ಕರ್ನಾಟಕಕ್ಕೆ ಬರ ಎಳೆಯುವ ಆದೇಶವೊಂದು ಹೊರಬಿದ್ದಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾಡಿದಂತಹ ಶಿಫಾರಸನ್ನು ಪಾಲನೆ ಮಾಡಿ ಅಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸೂಚನೆಯನ್ನು ಕೊಟ್ಟು ಕರ್ನಾಟಕಕ್ಕೆ ಮತ್ತೆ ಮರಣಶಾಸನವನ್ನು ಬರೆದಿದೆ. ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಬಿಡಿ ಅಂತ ಜುಲೈ 30ರಂದು ಕರ್ನಾಟಕಕ್ಕೆ ಬರ ಎಳೆಯುವ ಆದೇಶವನ್ನು CWRC ಮತ್ತು CWMA ಮಾಡಿತ್ತು. ಪುಣ್ಯಕ್ಕೆ ವಯನಾಡು ಕೊಡಗು ಭಾಗದಲ್ಲಿ ಮಳೆ ಆಗಿದ್ದರಿಂದಾಗಿ ಕಪಿಲಾ ಡ್ಯಾಮ್ನಿಂದ ತಮಿಳುನಾಡಿಗೆ 25ರಿಂದ 30,000 ಕ್ಯೂಸೆಕ್ ನೀರನ್ನು ಕರ್ನಾಟಕ ಹರಿಸೋದಕ್ಕೆ ಸಾಧ್ಯ ಆಯಿತು. ಇಷ್ಟಾದರೂ ತಮಿಳುನಾಡಿನವರಿಗೆ ತೃಪ್ತಿ ಆಗಿರಲಿಲ್ಲ. ಇವತ್ತು ಮತ್ತೆ ನೀರು ಬಿಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿಗೆ ಹೋಗಿದ್ರು. ಅವರು ನೀರು ಬಿಡಿ ಅಂತ ಹೇಳಿದ್ದಾರೆ. ಆಗಲ್ಲ ಅಂತೇಳಿ ಕರ್ನಾಟಕ ಸರ್ಕಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಹತ್ತಿರ ಹೋದರೆ ಅವರಿಂದಲೂ ಕೂಡ ಅದೇ ಸ್ವರೂಪದ ಅನ್ಯಾಯ ಮುಂದುವರಿದಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಿ ಅಂತ ಉಚಿತ ಆದೇಶವನ್ನು ಅವರು ಕೊಟ್ಟಿದ್ದಾರೆ. ಕಾವೇರಿ ಕೊಳ್ಳದ ಡ್ಯಾಮ್ಗಳಿಗೆ ಒಳಹರಿವು ಕಡಿಮೆ ಅಂತ ಇದ್ದಂತಹ ಸಂದರ್ಭದಲ್ಲಿ ಕರ್ನಾಟಕದ ವಾದವನ್ನು ನಾವಿಲ್ಲಿ ಗಮನಿಸಬೇಕು. ಪ್ರತಿದಿನ ನಮ್ಮಲ್ಲಿ ಕಾವೇರಿ ಕೊಳ್ಳದ ಡ್ಯಾಮ್ಗಳಿಗೆ ಒಳಹರಿವು ಕಡಿಮೆ ಆಗಿದೆ ಅನ್ನೋದನ್ನು ಈಗಾಗಲೇ ಕರ್ನಾಟಕ ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡಲಾಗಿದೆ. ಆದರೆ ತಮಿಳುನಾಡು ಹೇಳ್ತಾ ಇರೋಂಥದ್ದು ಪ್ರತಿದಿನ 18ರಿಂದ 20,000 ಕ್ಯೂಸೆಕ್ ಒಳಹರಿವು ಡ್ಯಾಮ್ಗಳಿಗೆ ಬರ್ತಾ ಇದೆ ಅನ್ನೋದನ್ನು ತಮಿಳುನಾಡು ಹೇಳ್ತಾ ಇದೆ. ಅಂದರೆ ನಮ್ಮಲ್ಲಿ ಮಳೆ ಆದಾಗಲೆಲ್ಲ ನಾವು ನೀರನ್ನು ತಮಿಳುನಾಡಿಗೆ ಹರಿಸಲೇಬೇಕು ಅಂತೇಳಿ. ತಮಿಳುನಾಡಿಗೆ ಹೆಚ್ಚುವರಿ ನೀರನ್ನು ಜುಲೈ 30ರಿಂದಲೇ ನಾವು ಹರಿಸ್ತಾ ಇದ್ದೀವಿ ಅನ್ನೋದನ್ನು ಕರ್ನಾಟಕ ಹೇಳಿದೆ. ನಾವು ನಮ್ಮಲ್ಲಿ ಯಾವಾಗ ಮಳೆ ಬರೋಕ್ಕೆ ಶುರು ಆಯಿತು ಆವಾಗ ಇಲ್ಲೇ ನಾವು ತಮಿಳುನಾಡಿಗೆ ಹೆಚ್ಚುವರಿ ನೀರನ್ನು ಹರಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಕರ್ನಾಟಕ ಹೇಳಿದಂತೆ ಹೆಚ್ಚುವರಿ ನೀರು ನಮ್ಮ ಡ್ಯಾಮ್ಗಳಿಗೆ ಬಂದಿಲ್ಲ ಅಂತ ತಮಿಳುನಾಡು ಪ್ರತಿವಾದವನ್ನು ಮಾಡಿದೆ. ಹಾಗಾದ್ರೆ ನೀರು ಇನ್ನೆಲ್ಲಿ ಆವಿಯಾಗಿ ಹೋಗಿದೆ ಗೊತ್ತಿಲ್ಲ. ಆದರೆ ತಮಿಳುನಾಡು ಈ ರೀತಿಯಾದಂತಹ ವಿಚಾರಗಳನ್ನು ಕೋರ್ಟ್ ಅಲ್ಲಿ CWRC ಗಮನಕ್ಕೆ ತರ್ತಾ ಇದೆ. ಇನ್ನು ಕಬಿನಿ ತುಂಬಿದೆ ಅಷ್ಟೇ, KRS, ಹಾರಂಗಿ, ಹೇಮಾವತಿಯಲ್ಲಿ ಇನ್ನೂ ಕೂಡ ನೀರು ತುಂಬಿಲ್ಲ, ನಮ್ಮ ಡ್ಯಾಮ್ಗಳು ಭರ್ತಿ ಆಗಿಲ್ಲ ಅನ್ನುವಂಥ ವಿಚಾರವನ್ನು ಕರ್ನಾಟಕ CWRC ಮತ್ತು CWMA ಗಮನಕ್ಕೆ ತಂದಿದೆ. ಅದಕ್ಕೆ ಈಗ ಇರುವಂಥದ್ದು 77 TMC ನೀರು ಮಾತ್ರ ಕರ್ನಾಟಕದ ಬಳಿ ಅಂತೇಳಿ ಕರ್ನಾಟಕದ ಹೇಳಿದರೆ, ಕಾವೇರಿ ಕೊಳ್ಳದ ಡ್ಯಾಮ್ಗಳಲ್ಲಿ 85 TMCಗೂ ಹೆಚ್ಚು ನೀರಿದೆ ಅನ್ನುವಂಥದ್ದನ್ನು ತಮಿಳುನಾಡಿನವರು ಪ್ರತಿವಾದವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಕರ್ನಾಟಕ ಆಗಸ್ಟ್ 10ರವರೆಗೆ 52,500 ಕ್ಯೂಸೆಕ್ ನೀರು ಬಿಡಬೇಕಾಗಿತ್ತು. ಆದರೆ ನಾವು 86,942 ಕ್ಯೂಸೆಕ್ ನೀರು ಹೋಗಿದೆ. ಹೀಗಾಗಿ ನಮಗೆ ನೀವು ಇಂತಿಷ್ಟೇ ನೀರು ಬಿಡಿ ಅನ್ನೋದನ್ನು ನೀವು ಹೇಳಬೇಡಿ ಅನ್ನೋದನ್ನು ಕರ್ನಾಟಕ ಕೇಳಿಕೊಂಡಿದೆ. ಆದರೆ ಆಗಸ್ಟ್ ಅಂತ್ಯಕ್ಕೆ ನಮಗೆ 37 TMC ನೀರು ಬರಬೇಕಿದ್ದು ಅದನ್ನು ಬಿಡೋದಕ್ಕೆ ನೀವು ಆದೇಶವನ್ನು ಮಾಡಬೇಕು ಅಂತೇಳಿ ತಮಿಳುನಾಡು ವಾದವನ್ನು ಮಂಡನೆ ಮಾಡಿದೆ. ರೈತರ ಬೆಳೆಗೆ ನೀರು ಹರಿಸಿಲ್ಲ, ಮಳೆ ಬಂದರೆ ಖಂಡಿತ ಬಿಡ್ತೀವಿ ಅನ್ನೋದನ್ನು ಕರ್ನಾಟಕ ಈ ಸಂದರ್ಭದಲ್ಲಿ ಹೇಳಿದ್ದು, ತಮಿಳುನಾಡು ತನ್ನ ವಾದದ ಸಂದರ್ಭದಲ್ಲಿ ನೀರು ಹಂಚಿಕೆಯ ಸಂಕಟ ಸೂತ್ರ ಪಾಲನೆ ಮಾಡಬೇಕು ಅಷ್ಟೇ ಅಂತೇಳಿ ಪಟ್ಟು ಹಿಡಿದು ಕುಳಿತಿದೆ. ಹೀಗೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ವಾದ ಪ್ರತಿವಾದಗಳು ಮುಂದುವರಿತಿದ್ದಾವೆ. ಕರ್ನಾಟಕ ಮಾಡಿದಂತಹ ಪ್ರತಿಯೊಂದು ವಾದಕ್ಕೂ ಕೂಡ ತಮಿಳುನಾಡಿನವರಲ್ಲಿ ಪ್ರತ್ಯೇಕವಾದಂತಹ ವಾದ ಇದ್ದೇ ಇದೆ. ಕಡೆಗೆ ತಮಿಳುನಾಡಿನ ಪರವಾಗಿಯೇ ಕಾವೇರಿ ನೀರು ನಿಯಂತ್ರಣ ಸಮಿತಿಯು ಕೂಡ ಶಿಫಾರಸನ್ನು ಮಾಡಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹತ್ತಿರ ಹೋದರೆ ಅಲ್ಲೂ ಕೂಡ ಕರ್ನಾಟಕದ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಕರ್ನಾಟಕದಿಂದ ತಮಿಳುನಾಡಿಗೆ ನಿತ್ಯವೂ ನೀರು ಬಿಡಬೇಕು ಮತ್ತು ಪ್ರತಿನಿತ್ಯವೂ ಕೂಡ ಅಂದರೆ ಮುಂದಿನ 15 ದಿವಸಗಳ ಕಾಲ 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತೇಳಿ ಶಿಫಾರಸನ್ನು ಮಾಡಲಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದಲೇ ತಮಿಳುನಾಡಿಗೆ ನೀರು ಹರಿಸಿ ಅನ್ನೋದನ್ನು ಹೇಳಿದೆ. ಅಫ್ಕೋರ್ಸ್ ನಾಳೆ ಬೆಳಗ್ಗೆ 8 ಗಂಟೆ ಅಂತ ಇವತ್ತು ರಾತ್ರಿಯೂ ಕೂಡ ಹೋಗ್ತಾ ಇದೆ, 12,000 ಕ್ಯೂಸೆಕ್ ನೀರು ಹೋಗ್ತಾ ಇದೆ. ಆದರೆ ಅವ್ರು ಹೇಳ್ತಾ ಇರೋದು 15 ದಿವಸಗಳ ಕಾಲ 12,000 ಕ್ಯೂಸೆಕ್ನಂತೆ ಪ್ರತಿದಿನವೂ ಕೂಡ ನೀರನ್ನು ಹರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ 12,000 ಕ್ಯೂಸೆಕ್ ನೀರು ಪ್ರತಿದಿನ ಹೋಗುತ್ತೆ ಅಂದರೆ 1 TMCಯಷ್ಟು ನೀರು ಹೋದಂಗೆ ಆಗುತ್ತೆ. ಅಲ್ಲಿಗೆ ತಮಿಳುನಾಡಿಗೆ 15.53 TMCಯಷ್ಟು ಕಾವೇರಿ ನೀರನ್ನು ನಾವು ಈಗ ಬಿಡಬೇಕಾಗಿದೆ. ಈ 15 ದಿವಸಗಳ ಅವಧಿಯಲ್ಲಿನೇ 15.53 TMCಯಷ್ಟು ಕಾವೇರಿ ನೀರನ್ನು ಬಿಡಬೇಕಾಗುತ್ತೆ. ಈ ಸಿಚುವೇಶನ್ ಏನಾಗಿದೆ, ಇದು ಬಹಳ ಡೈನಮಿಕ್ ಸಿಚುವೇಶನ್ ಇದೆ. ಹೋದ ಸಮಯದಲ್ಲಿ ಆಗಿರ್ತಕ್ಕಂಥ ಆದೇಶ ಏನಿತ್ತು, ಮೇಲ್ನೋಟಕ್ಕೆ ನಮಗೆ ಅನ್ಯಾಯ ಆಗಿದೆ ಅಂತ ನಾವು ಹೇಳಿದಾಗಲೂ ಕೂಡ ತದನಂತರ ಕಬಿನಿನಲ್ಲಿ ಹೆಚ್ಚಿನ ಮಳೆ ಆದವಾಗ ನಾವು ಅದನ್ನು ನಿಭಾಯಿಸಲಿಕ್ಕೆ ನಮಗೆ ಸಾಧ್ಯವಾಯಿತು. ಮುಂಬರುವ ದಿನಗಳಲ್ಲಿ ಕೂಡ ಯಾವ ರೀತಿಯಲ್ಲಿ ಅದನ್ನು ನಿಭಾಯಿಸಲಿಕ್ಕೆ ಆಗುತ್ತೆ, ಈ ಕ್ಷಣದಲ್ಲಿ ನಮಗೆ ಖಂಡಿತ ಅದರ ಬಗ್ಗೆ ಕಷ್ಟ ಸಾಧ್ಯ ಅಂತ ಹೇಳಿ ನಾವು ಎನ್ಕೊಂಡಿದ್ದೀವಿ. ಕಾನೂನು ದೃಷ್ಟಿಯಿಂದ ನಾವು ಏನೇನೋ ಉಪಾಯಗಳನ್ನು ಮಾಡಬಹುದು ಅಥವಾ ಯಾವ ರೀತಿಯಲ್ಲಿ ನಾವು ನ್ಯಾಯವನ್ನು ಪಡೆಯಬಹುದು ರಾಜ್ಯಕ್ಕೆ, ಅದರ ಬಗ್ಗೆ ಖಂಡಿತ ಕ್ರಮವನ್ನು ಕೈಗೊಳ್ಳುವುದು. ಹೀಗೆ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂತಹ ಆದೇಶದ ವಿರುದ್ಧ ಕಾನೂನು ಹೋರಾಟಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಬಲ ವಾದ ಮಂಡಿಸೋದಕ್ಕೂ ಕೂಡ ಸರ್ಕಾರ ಸಿದ್ಧತೆಗಳನ್ನು ಮಾಡ್ತಾ ಇದೆ. ನಾಳೆ ಸಂಜೆ ಮುಖ್ಯಮಂತ್ರಿಯವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ.
ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಎಲ್ಲ ಸಚಿವರುಗಳು ಕೂಡ ಸಭೆಯಲ್ಲಿ ಇರ್ತಾರೆ. ಅಧಿವೇಶನ, ತಮಿಳುನಾಡಿಗೆ ನೀರು ಬಿಡುವಂತಹ ವಿಚಾರ, ಪ್ರಸಕ್ತ ವಿದ್ಯಮಾನಗಳ ಸಮಾಲೋಚನೆಗಳು ಕೂಡ ಅಲ್ಲಿ ನಡೀತವೆ. ಇನ್ನು ಕಾವೇರಿ ನೀರಿಗಾಗಿ ಕಾನೂನು ಹೋರಾಟದ ಬಗ್ಗೆ ತೀರ್ಮಾನಗಳು ಕೂಡ ಅಲ್ಲಿ ಆಗುವಂತಹ ನಿರೀಕ್ಷೆ ಇದೆ. ರೈತರ ರಕ್ಷಣೆ ಮಾಡುವ ಕೆಲಸ ಮಾಡ್ತೇವೆ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭರವಸೆಯನ್ನ ನೀಡಿದ್ದಾರೆ. ತಾಳ್ಮೆಯಿಂದ ಇರಿ, ನಾವಿದ್ದೀವಿ, ನಿಮಗೋಸ್ಕರನೇ ನಾವಿರೋದು. ಜನ ನಮ್ಗೆ ಅಧಿಕಾರ ಕೊಟ್ಟಿರೋದು ರೈತರನ್ನ ಬದುಕಿಸ್ಲಿಕ್ಕೋಸ್ಕರ. ನಾವು ಯಾವ ಕಾರಣಕ್ಕೂ ಯಾವ ರೈತರಿಗೂ ತೊಂದರೆ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ತಾಳ್ಮೆಯಿಂದ ಇರಿ, ಸೌಹಾರ್ದತೆಯಿಂದ ಎಲ್ಲ ಸಮಸ್ಯೆ ಪ್ರಕೃತಿ ನಮ್ಮನ್ನ ಬದುಕಿಸ್ತಾನೆ. ಅಂದ್ರೆ ಆಗಸ್ಟಲ್ಲಿ ಬಂದಂಗೆ ಆಮೇಲೆ ಇಲ್ಲ. ಅವ್ರಿಗೆ ತಮಿಳ್ನಾಡಿಗೆ ಹಿಂಗಾರು ಮಳೆ ಬಿಡುತ್ತೆ, ಅವ್ರಿಗೆ ಇನ್ನೂ ಅವಕಾಶ ಇದೆ. ನೋಡೋಣ, ನಮ್ಮ ವಾದ ಮಾಡ್ತಾರೆ. MA ಇದೆ, ಮತ್ತೆ MA ಅಂದ್ರೆ CWMA, ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲೂ ನಾಳೆ ಕೇಸ್ ಇದೆ. ಇನ್ನು ತಮಿಳುನಾಡಿಗೆ ನೀರು ಬಿಡಿ ಅನ್ನುವಂತಹ ಆದೇಶ ಬಂದಿರುವುದನ್ನು ನೋಡಿದಂತಹ ರೈತರು ಕೆರಳಿಕೆಂಡವಾಗಿದ್ದಾರೆ. ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರೈತ ಸಂಘಟನೆಯವರು ಹೋರಾಟವನ್ನು ಶುರು ಮಾಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಿ ಎಂಬ ಆದೇಶ ಹೊರಬೀಳುತ್ತಲೇ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ರೈತರು, ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಮಂಡ್ಯ ಜಿಲ್ಲೆಯ ಜನರಿಗೆ ಇದೊಂದು ಮರಣ ಶಾಸನ ಎಂದು ಆಕ್ರೋಶ ಹೊರಹಾಕಿದ್ರು. ಆದೇಶ ಅಮಾನತು ಮಾಡಬೇಕು, ನೀರು ಬಿಡಬಾರದು ಎಂದು ಆಗ್ರಹಿಸಿದ್ರು. ಈಗಾಗಲೇ ಒಂದು ವಾರದಿಂದ ತಮಿಳುನಾಡು ನೀರು ಬಿಟ್ಟರೆ ನಮ್ಮ ಜಲಾಶಯ ವ್ಯಾಪ್ತಿ ಇರತಕ್ಕಂಥ ಅಚ್ಚುಕಟ್ಟು ನಾಲೆಗಳಿಗೆ ನೀರೇ ಬಿಟ್ಟಿಲ್ಲ. ಈಗಲೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ನಾಲೆಗಳಿಗೆ ನೀರು ಬಿಡಿ, ವ್ಯವಸಾಯ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಕೇಳ್ತಾ ಇದ್ದೀವಿ. ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲ ಚಾನಲ್ಗಳಿಗೆ ನೀರನ್ನು ಬಿಡುವಂಥ ಕೆಲಸ ಮಾಡಬೇಕಾಗ್ತದೆ. 13ನೇ ತಾರೀಕಿಂದ ಶುರುವಾಗುವಂಥ ಶಾಸನಸಭೆಯಲ್ಲಿ ಒಂದು ಸಾಲಿನ ನಿರ್ಣಯವನ್ನು ಮಂಡಿಸಿ ನೀರು ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ರಾಜಕೀಯ ಒಂದು ನಿರ್ಧಾರವನ್ನು, ಸ್ಪಷ್ಟ ನಿರ್ಧಾರವನ್ನು ಮಾಡಬೇಕು ಅಂತ ಹೇಳ್ತಿದ್ದೀವಿ. ಸರ್ಕಾರ ರೈತರ ಹಿತರಕ್ಷಣೆಯನ್ನು ಕಾಪಾಡ್ಕೋಬೇಕು. ಹಿತರಕ್ಷಣೆ ಕಾಪಾಡದೇ ಇದ್ದರೆ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕೂಡ ಚಳುವಳಿಯ ನಡೆಸಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇದ್ದೀವಿ. ಮೈಸೂರಿನ PWD ಗೆಸ್ಟ್ ಹೌಸ್ ಮುಂಭಾಗ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆ ನಡೆಸಿತು. ರೈತರ ಕೃಷಿಗೆ, ನಾಲೆಗಳಿಗೆ ನೀರು ಬಿಡದೆ ತಮಿಳುನಾಡಿಗೆ ನೀರು ಬಿಟ್ಟರೆ ಜೋಕೆ ಎಂದು ಎಚ್ಚರಿಕೆ ನೀಡಲಾಯಿತು. ಕುಡಿಯಲಿಕ್ಕೂ ನೀರಿರುವುದಿಲ್ಲ ಅಂತ ನಾವು ತಿಳ್ಕೊಂಡಿದ್ದ. ಆದರೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು. ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿ ನಾನು ನೀರು ಕೊಡದೇ ಇಲ್ಲ ಅಂತಕ್ಕಂಥ ನಿಲುವು ಬಂದರೆ ಮಾತ್ರ ಕಾವೇರಿ ಕೊಳ ಉಳಿತದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಖಡಕ್ಕಾಗಿ ಏನು CWRC ಏನು ತೀರ್ಪು ಕೊಟ್ಟದೆ ಅದು ನಮ್ಮ ರೈತರಿಗೆ ಮರಣ ಶಾಸನ ಬರೆದಂಗೆ. ಮೊನ್ನೆ ರೀತಿ ಮುಂದೆಯೂ ಮಳೆ ಬಂದರೆ ಓಕೆ, ಇಲ್ಲವಾದ್ರೆ ಸಂಕಷ್ಟ ಎದುರಾಗುವುದು ನಿಶ್ಚಿತ. ಇಂಥ ಸಂಕಷ್ಟದ ಸ್ಥಿತಿಯಿಂದ ಪಾರಾಗಲು ಸರ್ಕಾರ ಏನು ಮಾಡುತ್ತೆ ಎಂಬ ಕುತೂಹಲ ಮೂಡಿದೆ. ಅಧಿವೇಶನ ಕೂಡ 3 ದಿನ ಇರೋದ್ರಿಂದ ಪ್ರತಿಪಕ್ಷಗಳ ಟೀಕೆಗಳಿಗೂ ಸರ್ಕಾರ ಉತ್ತರ ಕೊಡಬೇಕಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆ ಇಡುವ ಅನಿವಾರ್ಯತೆ ಇದೆ. ಇನ್ನು ತಮಿಳುನಾಡಿಗೆ ಮತ್ತೆ ನೀರು ಬಿಡಿ ಅನ್ನುವಂತಹ ಆದೇಶ ರೈತರನ್ನಷ್ಟೇ ಕೆರಳಿಸಿರುವಂತಲ್ಲ, ಕನ್ನಡ ಪರ ಸಂಘಟನೆಗಳು ಕೂಡ ಈಗಾಗಲೇ ಇದರ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ. ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತೇಳಿ ಕರ್ನಾಟಕ ಬಂದ್ಗೆ ಈ ಹಿಂದೆ ಕರೆ ಕೊಟ್ಟಿದ್ರು. ಈಗ ಮತ್ತೆ ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳ್ತಾ ಇದ್ದಂತೆಯೇ ಕರ್ನಾಟಕ ಬಂದ್ಗೆ ಸಿದ್ಧತೆ ತೀವ್ರಗೊಳ್ತಾ ಇದೆ. ಗುರುವಾರ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳ ಕನ್ನಡ ಹೋರಾಟಗಾರರಾಗಿರುವಂತಹ ಮಾಜಿ ಶಾಸಕ ವಾಟಾಳ್ ನಾಗರಾಜ್ ಅವರು ಕರೆ ನೀಡಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ವಿರುದ್ಧ ಪೊರಕೆ ಚಳವಳಿ ನಡೆಯಲಿದೆ. ಹೋರಾಟಕ್ಕೆ ವಿವಿಧ ಕನ್ನಡ ಪರ ಹಾಗೂ ರೈತ ಸಂಘಟನೆಗಳು ಸಾಥ್ ಕೊಡಲಿವೆ. ಇದರ ಜೊತೆಗೆ ಹುಬ್ಬಳ್ಳಿಯಲ್ಲಿ ಕನ್ನಡ ಪರ ಸಂಘಟನೆಗಳೊಂದಿಗೆ ಸಭೆ ಮಾಡಿದಂತಹ ವಾಟಾಳ್ ನಾಗರಾಜ್ ಸಮಗ್ರ ಕರ್ನಾಟಕದ ದೃಷ್ಟಿಯಿಂದ ಕಾವೇರಿ ಉಳಿವಿಗಾಗಿ ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಕರ್ನಾಟಕ ಬಂದ್ನಿಂದ ಇದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಇದೊಂದು ಸಂಪೂರ್ಣವಾಗಿ ಭಾರಿ ಶಕ್ತಿಯುತವಾದಂಥ ಗಮನವನ್ನು ಸೆಳೆತಕ್ಕಂಥದ್ದು ಬಂದ್. ಆದ್ದರಿಂದ ಬಂದ್ ಬೇಕು ಬೇಡ ಅಂತ ಪ್ರಶ್ನೆ ಇಲ್ಲ, ಬಂದಾಗಲೇಬೇಕು. ಈ ಬಂದು ಇದೊಂದೇ ಅಲ್ಲ, ಬಂದಲ್ಲದೆ ಇನ್ನೂ ಮಾಡ್ತಕ್ಕಂಥ ಕೆಲಸಗಳು ಬೇಕಾದಷ್ಟಿದೆ. ಅದು ಮುಂದೆ ಬೇರೆ ಬೇರೆ ಹೋರಾಟಗಳನ್ನು ಮಾಡ್ತೀವಿ. ಬಂದ್ 13ನೇ ತಾರೀಕು ಹಾಗೆ ಆಗುತ್ತೆ. ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂತಹ ಬಂದ್ಗೆ ಬೆಂಬಲ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಂಘಟನೆಗಳು ಕೂಡ ಪರ ವಿರೋಧಗಳು ಇದ್ದೇ ಇದ್ದಾವೆ. ಇವತ್ತು ಬೆಳಗ್ಗೆವರೆಗೂ ಕೂಡ ಬಹುತೇಕ ಸಂಘಟನೆಗಳು ಇಲ್ಲ, ನಾವು ಬಂದ್ಗೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದು. ಆದರೆ ಇವತ್ತು ಸಂಜೆಯ ವೇಳೆಗೆ ಯಾವಾಗ CWRCಯ ಒಂದು ಆದೇಶ ಬಂತಲ್ಲ, ಇದಾದ ನಂತರ ನಿಲುವಿನಲ್ಲಿ ಏನಾದರೂ ಬದಲಾವಣೆ ಆಗತ್ತಾ ಅನ್ನೋಂಥದ್ದು ನಾಳೆ ನೋಡಬೇಕಾಗಿದೆ. ಹೀಗಾಗಿ ನಾಳೆ ಬಂದ್ರ ಭವಿಷ್ಯ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ.